ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಸ್ಥಾನಗಳಿಗೆ ಭಾನುವಾರ ನಗರದ ಅಗ್ರಹಾರದ ನಟರಾಜ ಸಭಾಭವನದಲ್ಲಿ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಹಿನಕಲ್ ಎಚ್ಪಿ ಬಸವರಾಜು 729 ಮತವನ್ನ ಗಳಿಸುವುದರೊಂದಿಗೆ ಜಯಗಳಿಸಿದರು. ಇನ್ನಿತರ ಸ್ಪರ್ಧಿಗಳಾದ ವರುಣಾ ಮಹೇಶ್ 634, ಶಿವಮೂರ್ತಿ ಕಾನ್ಯ 586, ವಸಂತಕುಮಾರ್ ಅವರು 56 ಮತಗಳನ್ನು ಪಡೆದುಕೊಂಡರು. 30 ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ಹಿನಕಲ್ ಬಸವರಾಜುರವರ ತಂಡ ಭರ್ಜರಿಯಾಗಿ ಜಯವನ್ನು ಗಳಿಸಿತು. ಅವರ ತಂಡದಿಂದ ಪುರುಷ ನಿರ್ದೇಶಕ ಸ್ಥಾನದ 14 ಅಭ್ಯರ್ಥಿಗಳು ಹಾಗೂ ಮಹಿಳಾ ನಿರ್ದೇಶಕ ಸ್ಥಾನದ 8 ಅಭ್ಯರ್ಥಿಗಳು ಜಯಗಳಿಸಿದರು. ಪುರುಷರಾದ ಪಿ ಶೇಖರ್, ಎನ್ಜಿ ಗಿರೀಶ್, ಎಸ್ ಗಿರೀಶ್, ಕೆ ಗಿರಿಕುಮಾರ್, ಎಲ್ಪಿ ಮಂಜುನಾಥ್, ದಕ್ಷಿಣಾಮೂರ್ತಿ, ಕೆ ನಾಗರಾಜು, ಬಸವರಾಜು ಎಂ, ಕೆಎಂ ಮಾದಪ್ಪ, ಡಾಕ್ಟರ್ ಎಂಎಂ ಮಹದೇವಪ್ಪ, ಎಂಎಸ್ ರೇಚಣ್ಣ, ದೂರ ಕೆ ಶಿವಕುಮಾರ್ ಷಡಕ್ಷರಿ ಗೆಲುವನ್ನು ಸಾಧಿಸಿದರು. ಮಹಿಳಾ ನಿರ್ದೇಶಕ ಸ್ಥಾನಕ್ಕೆ ಅನಸೂಯ ಗಣೇಶ್, ದಾಕ್ಷಾಯಿಣಿ ಲಿಂಗರಾಜು, ದಾಕ್ಷಾಯಿಣಿ ಎಂ, ಎನ್ಬಿ ಭಾಗ್ಯ, ರಾಜೇಶ್ವರಿ ಮಹೇಶ್, ರೂಪಾ ಸತೀಶ್, ಸರ್ವಮಂಗಳ ಎಚ್ಎನ್, ಸೌಭಾಗ್ಯ ಒಟ್ಟು 22 ಮಂದಿ ಭರ್ಜರಿ ಜಯವನ್ನು ಗಳಿಸಿದರು. ಶಿವಮೂರ್ತಿ ತಂಡದಲ್ಲಿ ಕಲಳ್ಳಿ ನಟರಾಜು, ಎಬಿ ವಿರೂಪಾಕ್ಷ, ಜಿಎಂ ಮಹೇಶ್, ಎಂ ಚಂದ್ರಶೇಖರ್, ಪರಮೇಶ್, ನಾಗಜ್ಯೋತಿ, ಪ್ರತಿಧ್ವನಿ ಪ್ರಸಾದ್ 6 ಜನ ಜಯಗಳಿಸಿದರು. ವರುಣಾ ಮಹೇಶ್ ತಂಡದಿಂದ ನಟರಾಜು ಸಿಆರ್, ಶೈಲಾ ನಾಗರಾಜು ಜಯಗಳಿಸಿದರು. ನೂತನ ಅಧ್ಯಕ್ಷ ಹಾಗೂ ನಿರ್ದೇಶಕರಿಗೆ ಮುಖಂಡರಾದ ಟಿಎಸ್ ಲೋಕೇಶ್, ಎಂಎಸ್ ಮಹದೇವಸ್ವಾಮಿ, ಇಮ್ಮಾವು ದಕ್ಷಿಣಮೂರ್ತಿ, ಟಿ ಲಿಂಗರಾಜ ಅರ್ಜುನ, ದೇವಲಾಪುರ ನಾಗರಾಜು, ದೂರ ಮಹದೇವಸ್ವಾಮಿ, ಗೆಜ್ಜಿಗಳ್ಳಿ ಶಂಕರ್, ಖಡೇಶ್ ಕಾಶಿ, ವಿಶ್ವನಾಥ ಶೆಟ್ಟಿ, ದಾರಿಪುರ ಡಿ ಚಂದ್ರಶೇಖರ್ ಇನ್ನಿತರರು ಶುಭ ಕೋರಿದರು. ಸರ್, ನಮ್ಮ ಕಾರ್ಯಚಟುವಟಿಕೆ ಇರೋದು ಸಮಾಜವನ್ನು ಸಂಘಟನೆ ಮಾಡಿ ಸಮಾಜದಲ್ಲಿ ಇರತಕ್ಕಂತಹ ಕಡು ಬಡವನಿಗೂ ಸಹ ಏನು ನಮಗೆ ಸಮಾಜ ಅನುಕೂಲ ಮಾಡಿಕೊಡಬೇಕು ಆ ಚಿಂತನೆಯಲ್ಲಿ ನಾವು ಸಮಾಜವನ್ನು ಕಟ್ಟಲಿಕ್ಕೆ ಚಿಂತನೆ ಮಾಡ್ತಾ ಇದ್ದೀವಿ. ಸರ್, ನಮ್ಮ ಉದ್ದೇಶ ಇದುವರೆಗೆ ನಾವು 3 ಕೋಟಿ 2 ಲಕ್ಷ 3 ಲಕ್ಷ 4 ಲಕ್ಷ ಮೈಸೂರು ನಗರದಲ್ಲಿ ವೀರಶೈವರು ಲಿಂಗಾಯತರು ಇದ್ದೇವೆ ಅಂತ ಹೇಳ್ತಾರೆ. ಆದರೆ ನಮಗೆ ಒಂದು ಬಸವ ಭವನ ಇಲ್ಲ ಸರ್. ಆದ್ದರಿಂದ ಒಂದು ಬಸವ ಭವನವನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನ ನನ್ನ ತಂಡ, ನನ್ನ ಸಮಾಜ ನನ್ನ ಜೊತೆಯಲ್ಲಿ ಸದಾ ಇರುತ್ತೆ. ಆ ಕೆಲಸವನ್ನು ನನ್ನ ಅವಧಿಯಲ್ಲಿ ಮುಗಿಸ್ತೇನೆ ಸರ್. ವೋಟಿಂಗ್ ಎಲ್ಲ 1800 ಚಿಲ್ಲರೆ ವೋಟ್ ಆಗಿದೆ ಸರ್. 2000 ಚಿಲ್ಲರೆ ವೋಟ್ ಆಗಿದೆ ಸರ್. ಅದರಲ್ಲಿ ಕುಲಗೆಟ್ಟು ಮತಗಳು ಅವು ಎಲ್ಲ ಸೇರಿ ಕಮ್ಮಿ ಸರ್. ನನಗೆ 724 ಚಿಲ್ಲರೆ ಮತಗಳು ಬಂದಿದೆ ಸರ್. ನನ್ನ ತಂಡದ ಎಲ್ಲ ಅತಿ ಹೆಚ್ಚಿನ ಮತ ಪಡೆದಂತಹ ಮಹಿಳಾ ಅಭ್ಯರ್ಥಿ ಅನಸೂಯ ಗಣೇಶ್ ಅವರಿದ್ದಾರೆ. ಸೊ ದಾಕ್ಷಾಯಿಣಿ ಲಿಂಗರಾಜ್ ಇದ್ದಾರೆ, ರಾಜೇಶ್ವರಿ ಮಹೇಶ್ ಇದ್ದಾರೆ, ಎಲ್ಲ ಷಡಕ್ಷರಿ ಅವರಿದ್ದಾರೆ. ಸುಮಾರೆಲ್ಲ ಒಳ್ಳೊಳ್ಳೆ ಲೀಡಲ್ಲಿ ತಗೊಂಡಿದ್ದಾರೆ ಸರ್. 100ಕ್ಕೆ 100ರಷ್ಟು ನಾವು ಗೆದ್ದೇ ಗೆಲ್ತೀವಿ ಅಂತ ಭರವಸೆ ಮೇಲೆ ನಾವು ಎಲೆಕ್ಷನ್ಗೆ ಹೋದದ್ದು ಸರ್. ಮತದಾರ ಪ್ರಭುಗಳು ನಮ್ಮ ಕೆಲಸವನ್ನು, ನಮ್ಮ ತಂಡದ ಕಾರ್ಯವೈಖರಿಗಳನ್ನು ನೋಡಿ ನಮಗೆ ಮತ ಕೊಟ್ಟಿದ್ದಾರೆ. ಅವರ ಆಸೆಯನ್ನು ನಿರಾಸೆ ಮಾಡದೆ ಸಮಾಜಕ್ಕೆ ಏನು ಬೇಕಾ ಕೆಲಸವನ್ನು ಮಾಡ್ತೀವಿ ಸರ್. ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಚುನಾವಣೆ ನಡೆಯುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ಮಾತ್ರ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶವಿರುತ್ತೆ ಹೊರತು ಚುನಾವಣಾ ಅಧಿಕಾರಿಗಳು ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರಲ್ಲ ಸರ್. ಅದರಲ್ಲಿ ಯಾವ ರೀತಿಯಾಗಿ ಹೋಗ್ತಾರೆ ಅದು ನನಗೆ ಗೊತ್ತಾಗಲ್ಲ. ಚುನಾವಣೆಯಲ್ಲಿ ಯಾವ ವಿಧವಾದ ತೊಂದರೆಯೂ ಇಲ್ಲ ಸರ್.